ಅಂದರೆ ಈಗ 46 ವರ್ಷ ಆಯಿತು. ಈ 46 ವರ್ಷಗಳಲ್ಲಿ 11 ತಿಂಗಳ ಕಾಲ ನಿಮಗೆ ಮುಖ ತೋರಿಸದೆ ಎಲ್ಲೂ ಸಾರ್ವಜನಿಕವಾಗಿ ಬರದೆ ನಾನು ಅಜ್ಞಾತದಲ್ಲಿ ಉಳಿದೆ. ತಪ್ಪು ಮಾಡಿದರೆ ಶಿಕ್ಷೆ ಸಂತೋಷವಾಗಿ ಸ್ವೀಕರಿಸ್ತಿದ್ದೆ. ಯಾವ ತಪ್ಪಿಗಾಗಿ ಈ ಶಿಕ್ಷೆ ವಿಧಿಸಿದ್ರೋ ಇನ್ನೂ ನನಗೆ ಈ ಕ್ಷಣಕ್ಕೂ ಅರ್ಥ ಆಗಿದೆ. ಸುಧಾಕರ್ ಅವರು ಹೇಳಿದಂಥ ಸೋಲು ನನಗೆ ದೊಡ್ಡ ವಿಷಯ ಅಲ್ಲ, ದ್ರೋಹ. ದ್ರೋಹದಿಂದ ಯಾವುದೇ ಪಕ್ಷ ಕಟ್ಟಕ್ಕಾಗಲ್ಲ, ದೇಶ ಕಟ್ಟಕ್ಕಾಗಲ್ಲ, ರಾಜಕಾರಣ ನಡೆಸಕ್ಕಾಗತ್ತೆ. ಅಡ್ಡಗಲ್ಲಲ್ಲಿ ಮಾತಾಡುವಾಗ ಕೆಲವರು ಅದನ್ನ ಬೇರೆ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ. ಸಾರ್ವಜನಿಕ ಜೀವನದಿಂದ ನಾನು ದೂರ ಹೋಗ್ತೇನೆ. ಎಲ್ಲಿಯವರೆಗೆ ಈ ದೇಶದಲ್ಲಿ ಮತೀಯವಾದಿಗಳು, ಕೋಮುವಾದಿಗಳು ಇರ್ತಾರೋ, ಈ ಪವಿತ್ರವಾದ ಸಂವಿಧಾನವನ್ನು ವಿರೋಧ ಮಾಡ್ತಕ್ಕಂಥ ಜನ ಇರ್ತಾರೋ, ಅಲ್ಲಿಯವರೆಗೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ, ದೇಶದ ಒಬ್ಬ ನಾಗರಿಕನಾಗಿ ನಾನು ನನ್ನ ಕೊನೆಯ ಉಸಿರಿರುವ ತನಕ ಸಾರ್ವಜನಿಕ ಜೀವನದಲ್ಲಿ ಉಳಿತೇನೆ. ರಾಜಕಾರಣ ಬೇರೆ, ಸಾರ್ವಜನಿಕ ಜೀವನ ಬೇರೆ, ರಾಜಕಾರಣ ಬೇರೆ. ಕೆಲವರಿಗೆ ಹೆಸರು ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರೋದಿಲ್ಲ. ಎಲ್ಲ ಕಾಲಘಟ್ಟದಲ್ಲೂ ಕೂಡ ದೇಶದ ಸಾಮಾನ್ಯ ಮನುಷ್ಯನ ಪ್ರಜ್ಞೆಯಾಗಿ ಅವನಲ್ಲ. ಯಾಕೆ ಬಂದಿದ್ದೀರಿ ನೀವೆಲ್ಲ? ಲೋಕಸಭೆ ಚುನಾವಣೆ ಅಂದರೆ ಏನು? ಈ ಭಾರತ ದೇಶವನ್ನು ಹೇಗೆ ನಡೆಸಬೇಕು, ಯಾರು ನಡೆಸಬೇಕು, ಅವರ ಆಲೋಚನೆಗಳು ಹೇಗಿರಬೇಕು, ಎಂಥವ್ರಿಗೆ ಈ ದೇಶದ ಆಡಳಿತವನ್ನು ಕೊಡಬೇಕು ಅನ್ನೋ ಅಧಿಕಾರ ನಿಮ್ಮ ಕೈ ಕೊಟ್ಟಿದ್ದಾರೆ ಬಾಬಾ ಸಾಹೇಬರು. ನಿಮಗೆ ಆ ಓಟಿನ ಅಧಿಕಾರಗಳು ಇದ್ದಿದ್ರೆ ನಿಮಗೆ ಯಾರು ಬಸ್ಸು ಕಳಿಸೋದಿಲ್ಲ, ಕರೆಂಟು ಫ್ರೀ ಕೊಡೋದಿಲ್ಲ, ನಿಮ್ಮನ್ನು ಯಾರು